ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. JHS ಗೊಡ್ರಳ್ಳಿ. ಈ ದಿನ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಒಂದು ಚಟುವಟಿಕೆ ಮಾಡುತ್ತಿದ್ದೇವೆ. ಈ ಪ್ರಮಾಣದಲ್ಲಿ ಬೇರಿಯಂ ಕ್ಲೋರೈಡು, ಸೋಡಿಯಂ ಸಲ್ಫೇಟ್ ಇದೆ. ಇವೆರಡನ್ನು ರಾಸಾಯನಿಕವಾಗಿ ಬೆರೆಸಿದಾಗ ಪ್ರಕ್ಷೇಪಣ ಉಂಟಾಗುತ್ತದೆ. ಶೇಕ್ ಮಾಡಿ ಬಂತಾ? ಮಜ್ಜಿಗೆ ಅಥವಾ ಮೊಸರಿನ ಥರ ಒಂದು ವಸ್ತು ಬಂತಲ್ವಾ, ಅದೇ ಪ್ರಕ್ಷೇಪ. ಆ ಪ್ರಕ್ಷೇಪಣ ಕ್ರಿಯೆಯನ್ನು ಉಂಟು ಮಾಡ್ತಕ್ಕಂಥವನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಇದು ದ್ವಿಸ್ಥಾನಪಲ್ಲಟ ಕ್ರಿಯೆಯೂ ಸಹ ಉದಾಹರಣೆಯಾಗಿದೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು? ಪ್ರತಿವರ್ತಕದಲ್ಲಿ ಗುಂಪುಗಳು ದ್ವಿಸ್ಥಾನಪಲ್ಲಟ ಕ್ರಿಯೆ. ಧನ್ಯವಾದಗಳು.